ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಬಟ್ ಇದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯ ಪ್ರಿವಿಲೆನ್ಸ್ ಜಾಸ್ತಿ ಆಗ್ತಾ ಇದೆ. ಇಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ ವಾಯ್ಸ್ ಆಫ್ ಹೆಲ್ತ್ನಲ್ಲಿ. ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಹೊಸದಾಗಿ ಫೈಬ್ರೋ ಸ್ಕ್ಯಾನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಫೈಬ್ರೋ ಸ್ಕ್ಯಾನ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ನಾವು ಮಾತಾಡ್ತಿರುವಂಥ ಇಶ್ಯೂ ಇಟ್ ಇಸ್ ರಿಲೇಟೆಡ್ ಟು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್ ಹಾಗೂ ಅದರ ಸುತ್ತಮುತ್ತಲಿನ ಆರ್ಗನ್ಸ್. ಯಾಕಂದರೆ GI ಕ್ಯಾನ್ಸರ್ ಅಂತ ಕೇಳಿರ್ತೀವಿ ನಾವು, GI ರಿಲೇಟೆಡ್ ಇಶ್ಯೂಸ್ ಅಂತ ಕೇಳಿರ್ತೀವಿ, ಬಟ್ ಇದ್ರ ಬಗ್ಗೆ ಹೆಚ್ಚಾಗಿ ನಮಗೆ ಗೊತ್ತಿಲ್ಲ. ಯಾಕಾಗಿದ್ದು ಬರಬಹುದು, ಇದನ್ನು ಅವಾಯ್ಡ್ ಮಾಡಬಹುದಾ ಅರ್ಲಿ ಸ್ಟೇಜಸ್ ಎಲ್ಲ ಫೈಂಡ್ ಔಟ್ ಮಾಡಿದ್ರೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫೈಬ್ರೋ ಸ್ಕ್ಯಾನ್ಸ್, ಹೇಗೆ ಈ ಸ್ಕ್ಯಾನ್ ಬಹಳ ಅಡ್ವಾನ್ಸ್ಡ್ ಆಗಿದೆ ಆ್ಯಂಡ್ ಈ ಮುಂಚೆ ಮಾಡ್ತಾ ಇದ್ದಂಥ ಸ್ಕ್ಯಾನ್ಸ್ಗಳಿಗಿಂತ ಇನ್ ಅ ಲಾಟ್ ಆಫ್ ವೇಸ್, ಇನ್ ಮೆನಿ ವೇಸ್ ಇಟ್ಸ್ ಬೆಟರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. 8 ವರ್ಷಗಳ ಅನುಭವ ಇರುವಂಥ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇವರು ಡಾಕ್ಟರ್ ಮನು ಬಿ ಅವರು ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಕಳೆದ 3 ವರ್ಷಗಳಿಂದಿದ್ದಾರೆ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿರೋದಕ್ಕೆ. ಸೊ ನಾನು ಆಗಲೇ ಹೇಳಿದ ಹಾಗೆ GI ರಿಲೇಟೆಡ್ ತುಂಬ ಕಾಮನ್ ಆಗಿ ನಾವು ಕೇಳಿರೋದು GI ಕ್ಯಾನ್ಸರ್, ರೈಟ್? ಹೆಚ್ಚಾಗಿ ನಾವು ಕೇಳಿರೋದು. ಇವಾಗ ಇದನ್ನ ಪಕ್ಕಕ್ಕಿಟ್ಟು, GI ರಿಲೇಟೆಡ್ ಹೆಲ್ತ್ ಇಶ್ಯೂಸ್ನ ಪಕ್ಕಕ್ಕಿಟ್ಟು, ಲೆಟ್ಸ್ ಬಿಗಿನ್ ವಿತ್ ಈ ಫೈಬ್ರೋ ಸ್ಕ್ಯಾನ್. ಅಂದರೆ ಲಿವರ್ ಹಾಗೂ ಲಿವರಲ್ಲಿನ ಇಶ್ಯೂಸ್ನ ಫೈಬ್ರೋ ಸ್ಕ್ಯಾನ್ನ ಮೂಲಕ ಹೇಗೆ ಕಂಡು ಹಿಡಿತೀರಾ ಅಂತ. ಲೆಟ್ಸ್ ಬಿಗಿನ್ ವಿತ್ ಯಾವ್ಯಾವ ಸಿಂಪ್ಟಮ್ಸ್ನ ನೀವು ಒಂದು ಪೇಷಂಟಲ್ಲಿ ನೋಡಿದ್ರೆ ಫೈಬ್ರೋ ಸ್ಕ್ಯಾನ್ ಮಾಡಿಸಿ ಅಂತವ್ರಿಗೆ ಹೇಳ್ತೀರಾ? ನಮಸ್ಕಾರ. ಫೈಬ್ರೋ ಸ್ಕ್ಯಾನ್ ಅನ್ನೋದು ಒಂದು ಹೊಸ ತಂತ್ರಜ್ಞಾನ. ಏನಂದರೆ ಅಲ್ಟ್ರಾಸೌಂಡು ರೆಗ್ಯುಲರ್ ಆಗಿ ಮಾಡಿಸ್ತಾ ಇರ್ತಾರೆ. ಸೊ ಅಲ್ಟ್ರಾಸೌಂಡಲ್ಲೇ ಒಂದು ಅಡ್ವಾನ್ಸ್ಮೆಂಟ್ ಇದು. ಸೊ ಇದು ಟ್ರಾನ್ಸಿಯೆಂಟ್ ಎಲಾಸ್ಟೋಗ್ರಫಿ ಅಂತ ಒಂದು ತಂತ್ರಜ್ಞಾನನ ಅಳವಡಿಕೆ ಮಾಡಿಕೊಂಡ್ರೆ ಸೊ ಇದರಲ್ಲಿ ಹೊಸ ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ. ಈಗ ಲಿವರ್ ಸಮಸ್ಯೆಗಳು ಹೇಗೆ ಗೊತ್ತಾಗುತ್ತೆ ಅಂದರೆ, ಯೂಶಲಿ ಈ ಮದ್ಯಪಾನ ಮಾಡೋರಿಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಫ್ಯಾಟಿ ಲಿವರ್, ಆ ಥರ ಕಾಯಿಲೆಗಳಲ್ಲಿ ಪೇಷಂಟ್ ತಾವಾಗೆ ಬಂದಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ರೊಟೀನಾಗಿ ಅಲ್ಟ್ರಾಸೌಂಡ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ ಅಲ್ಲಿ ತೋರಿಸಿರ್ತಾರೆ. ಅಥವಾ ರೋಟೀನಾಗಿ ಯಾವುದೋ ಒಂದು ಹೆಲ್ತ್ ಚೆಕಪ್ನಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಲಿವರ್ಗೆ ಸಂಬಂಧಪಟ್ಟಂತಹ ಎಂಜೈಮ್ಸ್ಗಳು ಎಲಿವೇಟೆಡ್ ಇರುತ್ತೆ, ಅಥವಾ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಫಿಸಿಷಿಯನ್ನು, ರೆಫರಿಂಗ್ ಡಾಕ್ಟರ್ಸ್ಗಳು ಫೈಬ್ರೋ ಸ್ಕ್ಯಾನ್ ಮಾಡಿಸಿ ನಿಮ್ಮ ಲಿವರ್ದು ಹೆಲ್ದಿನೆಸ್ ಕಂಡಿಡ್ಕೊಳ್ಳೋದಕ್ಕೆ ಅದನ್ನು ಹೆಲ್ಪ್ ಆಗುತ್ತೆ, ಮಾಡಿಸ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ ಕಳಿಸಿರ್ತಾರೆ. ಸೊ ಫೈಬ್ರೋ ಸ್ಕ್ಯಾನ್ ಅನ್ನುವಂಥದ್ದು ಆ ಒಂದು ಲಿವರು ಎಷ್ಟು ಮಟ್ಟಿಗೆ ಹೆಲ್ದಿ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಅದ್ರ ರೀಡಿಂಗು ಕಿಲೋ ಪ್ಯಾಸ್ಕಲ್ಸಲ್ಲಿ ಬರುತ್ತೆ. ಒಂದು ಮಟ್ಟದ ತನಕ ನಾವು ಅದನ್ನು ಮೆಜರ್ ಮಾಡಿ ಫೈಬ್ರೋಸಿಸ್ ಹಾಗೂ ಸಿರೋಸಿಸ್ ಆಗಿರುವ ಸಾಧ್ಯತೆಗಳಿದೆ ಅಂತ ನಾವು ಕಂಡಿಡ್ಕೋಬೇಕು. 7ಕ್ಕಿಂತ ಜಾಸ್ತಿ ಇದ್ರೆ, 7ಕ್ಕಿಂತ ಜಾಸ್ತಿ ಅಂದರೆ ಅಲ್ಲಿಂದ ಮುಂದಕ್ಕೆ ಅದು ಫೈಬ್ರೋಸಿಸ್ ಆಗಿರ್ಬೋದು. ಇನ್ನು 14ಕ್ಕಿಂತ ಜಾಸ್ತಿ ಆದರೆ ಸಿರೋಸಿಸೇ ಆಗೋಗಿರ್ಬೋದು, ಎಂಡ್ ಸ್ಟೇಜ್ ಲಿವರ್ಗೆ ತಲುಪಿಬಿಡಿರ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇದು ಹಾಗೆ ಮದ್ಯಪಾನ ಮಾಡಿದವ್ರಿಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಯಾರು ನಾವು ಸಂಶಯ ನಾವೇ ಅಂದ್ಕೊಂಡಿರ್ತೀವಿ ಅಂಥವ್ರಿಗೆ ಬರಿತೀವಿ. ಮತ್ತಿಲ್ಲ ಇವತ್ತಿನ ದಿನಗಳಲ್ಲಿ ಇದೇ ಕಾಯಿಲೆ ಏನು ಫ್ಯಾಟಿ ಲಿವರ್ ಡಿಸೀಸ್ ನಾನ್ ಆಲ್ಕೋಹಾಲಿಕ್ಸ್ ಅಂದರೆ ಮದ್ಯಪಾನ ಮಾಡದೇ ಹೋದ್ರೂ ಬರ್ತಾ ಇದೆ. ಕಾರಣ ಬಂದು ನಮ್ಮಲ್ಲಿ ಭಾರತ ದೇಶದಲ್ಲಿ ಹೆಚ್ಚಾಗುತ್ತಿರುವಂತಹ ಮಧುಮೇಹ ಇರ್ಬೋದು, ಅತಿ ತೂಕ ಇರ್ಬೋದು, ಮತ್ತು ಕೊಲೆಸ್ಟ್ರಾಲ್ ಸಮಸ್ಯೆಗಳಿರ್ಬೋದು. ಇವೆಲ್ಲ ಮೆಟಬಾಲಿಕ್ ಕಾಯಿಲೆಗಳು ಏನಿದಾವಲ್ಲ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಲ್ಲ, ಇವೆಲ್ಲ ಇರುವಂಥವ್ರಿಗೆ ಆಲ್ಕೋಹಾಲ್ ತಗೊಳ್ಳದೇ ಹೋದ್ರೂ ಫ್ಯಾಟಿ ಲಿವರ್ ಸಮಸ್ಯೆ ಶುರು ಆಗ್ತಾ ಇದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತೇಳಿ. ಸೊ ಇದರ ಪ್ರಿವಿಲೆನ್ಸ್ ಬಂದು 30%. ಅರ್ಬನ್ ಪಾಪ್ಯುಲೇಷನ್ ಸೌತ್ ಇಂಡಿಯಾದಲ್ಲಿ 30% ಇರ್ತದೆ. ಸೊ 3 ಜನದಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಸೊ ಆ ಫ್ಯಾಟಿ ಲಿವರ್ ಅದನ್ನು ಯಾವ ಹಂತದಲ್ಲಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಉಪಯೋಗ ಆಗುವಂಥ ಒಂದು ಸ್ಕ್ಯಾನ್ ಅಂತ ಹೇಳಿದ್ರೆ ಇದು ಫೈಬ್ರೋ ಸ್ಕ್ಯಾನ್. ಓಕೆ ಡಾಕ್ಟರ್, ಈ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರಬಹುದು ಅಥವಾ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರಬಹುದು, ಇಸ್ ಇಟ್ ರಿವರ್ಸಿಬಲ್? ಅಂದರೆ ಇವಾಗ ಒಂದು ಲೈಫ್ ಸ್ಟೈಲಿಂದ, ನಾವಿರುವಂಥ ಜಾಗದಿಂದ, ಅಂದರೆ ಎನ್ವೈರನ್ಮೆಂಟಲ್ ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ಅದರಿಂದ ನಮಗೆ ಈ ಇಶ್ಯೂ ಆಗಿದೆ ಅಂತ ಅಂದ್ಕೊಳ್ಳೋಣ, ಅದನ್ನು ನಾವು ರಿವರ್ಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ ಮೆಡಿಸಿನ್ಸ್ ಅಲ್ದಿರಾ? ಲೈಕ್ ವಿತ್ ಗುಡ್ ಡಯಟ್ ಇರಬಹುದು, ಲೈಫ್ ಸ್ಟೈಲ್ ಇರಬಹುದು, ವರ್ಕ್ಔಟ್, ಗುಡ್ ಸ್ಲೀಪ್. ಇವತ್ತಿನ ಫೈಬ್ರೋ ಸ್ಕ್ಯಾನ್ ಅಡ್ವಾನ್ಸ್ಮೆಂಟ್ ಆಗಿರೋದಕ್ಕೆ ಅದರ ಮೊದಲನೇ ಉಪಯೋಗ ಇದೇನೆ. ಏನಂತ ಹೇಳಿದ್ರೆ, ನೀವು ಕರೆಕ್ಟ್ ಸ್ಟೇಜಲ್ಲಿ ಸರಿಯಾದ ಸಮಯದಲ್ಲಿ ನೀವು ವ್ಯವಸ್ಥಿತವಾಗಿ ಅದಕ್ಕೆ ಏನು ಚಿಕಿತ್ಸೆಯನ್ನು ಪಡ್ಕೊಂತು ಅಂತ ಹೇಳಿದ್ರೆ ಖಂಡಿತ ಅದು ಸರಿ ಹೋಗ್ತದೆ. ಮೊದಲನೇದಾಗಿ ಮದ್ಯಪಾನ ಮಾಡುವವರು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಥವಾ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಬಂದ ಆ ಹಂತದಲ್ಲೇ ಬಂದರೆ ಸೊ ಮದ್ಯಪಾನ ನಿಲ್ಲಿಸಿ ಮತ್ತು ಚಿಕಿತ್ಸೆಯನ್ನು ತೊಗೊಂಡ್ರೆ ಅದು ಖಂಡಿತವಾಗಿ ಅದು ಗುಣ ಆಗ್ತದೆ. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಗೆ ಇವತ್ತಿನವರೆಗೆ ಎಲ್ಲ ನಮ್ಮ ರಿಸರ್ಚ್ ಹೇಳುವಂಥದ್ದು ಒಂದು ವೆಯ್ಟ್ ಲಾಸ್, ಒಂದು 5ರಿಂದ 10% ವೆಯ್ಟ್ ಲಾಸ್ ಏನಾರ ಮಾಡ್ತಂತ ಹೇಳಿದ್ರೆ ಅದು 100% ರಿವರ್ಸಿಬಲ್ ಆಗುತ್ತೆ. ಸೊ ಇದರ ನೆಕ್ಸ್ಟ್ ಹಂತ ಏನಿದೆ, ಫೈಬ್ರೋಸಿಸ್ ಇರ್ಬೋದು, ಸಿರೋಸಿಸ್ ಇರ್ಬೋದು.
ಸೊ ನೀವು ಹೇಳಿದ್ದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ಅದರ ನೆಕ್ಸ್ಟ್ ಅಂತ ನಾನ್ ಆಲ್ಕೋಹಾಲಿಕ್ ಸ್ಟಿಯಾಟೋಹೆಪಟೈಟಿಸ್ ಅಂತ, ಅದರ ನೆಕ್ಸ್ಟ್ ಅಂತ ಫೈಬ್ರೋಸಿಸ್, ಆ ನಂತರ ಸಿರೋಸಿಸ್. ಸೊ ಆ ಸ್ಟೇಜ್ಗಳಿಗೆ ಹೋದರೆ ಅದು ರಿವರ್ಸ್ ಆಗಲ್ಲ. ಈ ಫ್ಯಾಟಿ ಲಿವರ್ ಅಂತ ಇದ್ದ ಪಕ್ಷದಲ್ಲಿ ಅದನ್ನು ಮದ್ಯಪಾನ ಮಾಡೋರಾದ್ರೆ ನಿಲ್ಲಿಸಿ ಚಿಕಿತ್ಸೆ ತೊಗೊಂಡ್ರೆ ಸರಿ ಹೋಗ್ತದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಬಂದು ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು. ಮೊದಲನೇದಾಗಿ ಅತಿ ತೂಕ ಇದ್ದರೆ ಅದನ್ನು ಇಳಿಸ್ಬೇಕಾಗ್ತದೆ. ಮತ್ತು ಎಣ್ಣೆಯಲ್ಲಿ ಕರೆದಂಥ ಕೊಲೆಸ್ಟ್ರಾಲ್ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಎಣ್ಣೆಯಲ್ಲಿ ಡೀಪ್ ಫ್ರೈಡ್ ಮಾಡಿರುವಂತಹ ಆಹಾರಗಳನ್ನ ಅವಾಯ್ಡ್ ಮಾಡುವಂಥದ್ದು, ಮತ್ತು ಶುಗರ್ನ ಇಮಿಡಿಯೇಟಾಗಿ ರೈಸ್ ಮಾಡುವಂತಹ ಹೈ ಕಾರ್ಬೋಹೈಡ್ರೇಟ್ ಡಯಟ್ ಅದೇನಿದೆ ಅದನ್ನು ಅವಾಯ್ಡ್ ಮಾಡುವಂಥದ್ದು, ಮತ್ತು ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನೋದ್ರಿಂದ ಇವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಅದೇನು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಏನಿದೆ ಅದು ರಿವರ್ಸಿಬಲ್ ಆಗುತ್ತೆ. ಓಕೆ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಲಿವರ್ ಏನಂದರೆ ಇಟ್ ಕ್ಯಾನ್ ರೀಜನರೇಟ್ ಇಟ್ ಸೆಲ್ಫ್. ಹಾಗಾಗಿನೇ ಸಾಕಷ್ಟು ಇದರ ಡೊನೇಷನ್ಸ್ ಕೂಡ ನೋಡಬಹುದು ನಾವು. ಲಿವರ್ ಎಷ್ಟರವರೆಗೂ ನಾವು ಅಂದರೆ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇಷ್ಟು ಪರ್ಸೆಂಟೇಜ್ ಆಫ್ ಲಿವರ್ ತೆಗೆದ ಮೇಲೂ ಇಟ್ ಕ್ಯಾನ್ ರೀಗ್ರೋ ಅನ್ನೋದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಏನು ಡಾಕ್ಟರ್? ಲಿವರ್ ರಿಸೆಕ್ಷನ್ ಅನ್ನುವಂಥದ್ದು ಈಗ ಒಬ್ಬ ಮನುಷ್ಯನ ಹಾಗೆ ಹೇಳಿದಾಗೆ 1.5 kg ಇರುತ್ತೆ. ಒಬ್ಬ ನಾರ್ಮಲ್ ಇಂಡಿಯನ್ ಪಾಪ್ಯುಲೇಷನಲ್ಲಿ ಒಬ್ಬ ಮನುಷ್ಯನದು ಲಿವರು 1.5 kg ತೂಕ ಇರುತ್ತೆ. ಅದರಲ್ಲಿ ರಿಸರ್ಚ್ ಪ್ರಕಾರ ಹೇಳೋದಾದರೆ 20% ಇದ್ದರೆ ಸಾಕು, ಮಿಕ್ಕಿದ 80% ತೆಗೆದುಬಿಟ್ರು. ಸೊ ಆ ಲಿವರ್ ನಾರ್ಮಲ್ ಲಿವರ್ ಆಗಿತ್ತು ಅಂತ ಹೇಳಿದ್ರೆ ಆ 20% ಲಿವರ್ದು ಎಲ್ಲ ಫಂಕ್ಷನ್ಗಳನ್ನ ಅದು ಕಾಪಾಡ್ಕೊಳ್ಳುತ್ತೆ. ಅಂದರೆ ಅದು ಬೆಳೆಯಲ್ಲ, ಇನ್ ಸೈಜ್ ಬೆಳೆಯುತ್ತೆ, ರೀಜನರೇಟ್ ಆಗುತ್ತೆ. ನಾವು ಈಗ ನಾನು ಹೇಳ್ತಿರೋದು ಸರ್ಜರಿ ಮಾಡಿದಾಗ ಆ 20% ಏನಿದೆಯಲ್ಲ ಅದೇ ಸಾಕು ಒಬ್ಬ ಮನುಷ್ಯನ ಉಳಿಸ್ಕೊಂಡು ಹೋಗೋದಕ್ಕೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅನ್ನೋಂಥದ್ದು ಮನುಷ್ಯನಿಗೆ ಮೇಲ್ನೋಟಕ್ಕೆ ಏನೂ ತೊಂದರೆ ಕೊಡೋದಿಲ್ಲ. ಸೊ ಹೋಗ್ತಾ ಲಿವರ್ ಹಾಳಾದ ನಂತರ ಅಷ್ಟೇ ಗೊತ್ತಾಗುತ್ತೆ ಅವ್ರಿಗೆ ನನಗೆ ಈ ಸಮಸ್ಯೆ ಇದೆ ಅಂತ. ಸೊ ನಿಮಗೆ ಆ ಪರ್ಸೆಂಟೇಜ್ ಎಷ್ಟು ಹಾಳಾಯಿತು ಅಂತ ಕಂಡಿಡ್ಕೊಳ್ಳೋಕ್ಕೂ ಮುಂಚೆನೇ ಅದು ಜಾಸ್ತಿ ಹಾಳಾಗ್ಬಿಟ್ಟಿರುತ್ತೆ. ಓಕೆ. ಆ್ಯಂಡ್ ಡಾಕ್ಟರ್, ಇವಾಗ ಕಂಪ್ಲೀಟ್ ಬಾಡಿ ಚೆಕಪ್ ಅಂತ ಏನು ಮಾಡಿಸ್ತೀವಿ ನಾವು, ಅದರಲ್ಲಿ ನಾವೇ ಕ್ಯಾನ್ ವಿ ಆಸ್ಕ್ ಫಾರ್ ಅ ಫೈಬ್ರೋ ಸ್ಕ್ಯಾನ್ ನನ್ನ ಲಿವರ್ನ ಹೆಲ್ತ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಅಥವಾ ಡು ಯು ಥಿಂಕ್ ದಿಸ್ ಇಸ್ ಅನ್ ಅಡ್ವಾನ್ಸ್ಡ್ ಸ್ಕ್ಯಾನ್ ಆ್ಯಂಡ್ ನಿಮ್ಮ ಸಜೆಷನ್ ಮೇಲೆ ಅಷ್ಟೇ ಮಾಡಿಸ್ಬೇಕು ಅಂತ? ಸೊ ಇದು ನಾನು ಹಾಗೆ ಹೇಳಿದಾಗೆ ನಮ್ಮಲ್ಲಿರುವಂಥದ್ದು ಅಲ್ಟ್ರಾಸೌಂಡ್ ಉಪಯೋಗಿಸ್ಕೊಂಡು ಆ ಟ್ರಾನ್ಸಿಯೆಂಟ್ ಎಲಾಸ್ಟೋಗ್ರಫಿ ತಂತ್ರಜ್ಞಾನದಿಂದ ಮಾಡ್ತಿರೋದು ಫೈಬ್ರೋ ಸ್ಕ್ಯಾನ್. ಸೊ ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಕಾಣಿಸ್ತು ಅಥವಾ ಅಲ್ಟ್ರಾಸೌಂಡಲ್ಲಿ ಆಲ್ರೆಡಿ ಸಿರೋಸಿಸ್ ಇರುವಂತಹ ಚಿಹ್ನೆಗಳಿದೆ, ಸೊ ಇಂಥವ್ರಿಗೆ ಡಾಕ್ಟರ್ ಸಜೆಷನ್ ಮೇಲೆ ಫೈಬ್ರೋ ಸ್ಕ್ಯಾನ್ ಮಾಡಿಸ್ತಾರೆ. ಓಕೆ. ಸೊ ಫ್ಯಾಟಿ ಲಿವರ್ ಅನ್ನೋದು ಏನಾರ ಕಾಣಿಸ್ತು ಅಥವಾ ಸಿರೋಸಿಸ್ ಆಗಿರೋ ಸಾಧ್ಯತೆ ಇದೆ ಅಂತ ಏನಾರ ಅದರದ್ದು ಚಿಹ್ನೆಗಳೇನಾರ ಕಾಣಿಸಿದ್ರೆ ಲಿವರಲ್ಲಿ, ಲಿವರ್ ಸರ್ಫೇಸಲ್ಲಿ, ಲಿವರ್ದು ಟೆಕ್ಸ್ಚರಲ್ಲಿ, ಸೊ ಆನಂತರ ರಿಪೋರ್ಟ್ ನೋಡಿಕೊಂಡು ನೆಕ್ಸ್ಟು ಮುಂದುವರಿಬೇಕಾಗ್ತದೆ. ಆ್ಯಂಡ್ ಆಲ್ಸೋ ಹೆಪಟೈಟಿಸ್ ಬಿ ಮತ್ತು ಸಿ ಇದ್ರೆ ಕೂಡ ನೀವು ಸಜೆಸ್ಟ್ ಮಾಡ್ತೀರಾ ಅಲ್ವಾ? ಇದು ಮೂರನೇದು. ಒಂದು ಆಲ್ಕೋಹಾಲ್ ಆಯಿತು, ನಾನ್ ಆಲ್ಕೋಹಾಲಿಕ್ ಆಯಿತು. ಇನ್ನೊಂದು ಲಿವರ್ಗೆ ಸ್ಪೆಸಿಫಿಕ್ ಆಗಿರುವಂಥ ಕೆಲವು ಸೋಂಕುಗಳಿರುತ್ತೆ. ಸೊ ಅದರಲ್ಲಿ ಮೇಯ್ನ್ ಆಗಿ ಹೆಪಟೈಟಿಸ್ ಬಿ ಮತ್ತು ಸಿ ನೀವು ಹೇಳಿದಾಗೆ ಅದು ಕ್ರಾನಿಕ್ ಲಿವರ್ ಡಿಸೀಸ್ಗಳಿಗೆ ಎಡೆ ಮಾಡಿಕೊಡ್ತದೆ. ಸೊ ಆ ಎರಡು ಸೋಂಕುಗಳಿಗೆ ಈಗಿರುವ ಚಿಕಿತ್ಸೆ ಟ್ರೀಟ್ಮೆಂಟ್ ಡ್ರಗ್ಸ್ಗಳೇನು ಬಂದಿದೆ, ಈಗಿನ ಆಧುನಿಕ ಆಂಟಿವೈರಲ್ ಡ್ರಗ್ಸ್ಗಳು ಏನು ಬಂದಿದೆಯಲ್ಲ, ಸೊ ಅದು ಹೆಪಟೈಟಿಸ್ ಬಿ ಮತ್ತು ಸಿನ ಕ್ಯೂರ್ ಮಾಡುವಂಥ ಡ್ರಗ್ಸ್ಗಳು ಆಲ್ರೆಡಿ ಬಂದಿದ್ದಾವೆ. ಸೊ ಆದ್ರೂ ಒಬ್ಬ ಪೇಷಂಟ್ಗೆ ಒಮ್ಮೆ ಹೆಪಟೈಟಿಸ್ ಬಿ ಅಥವಾ ಸಿ ಆಯಿತು ಅಂತ ಹೇಳಿದ್ರೆ ಅವರು ಕ್ರಾನಿಕ್ ಲಿವರ್ ಡಿಸೀಸ್ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅಂಥವರಲ್ಲಿ ಚಿಕಿತ್ಸೆ ಮುಗಿದ ನಂತರ ಸೊ ಆ ಥರ ಆ ದಾರಿನಲ್ಲಿ ಏನಾರ ಹೋಗ್ತಿದಾರ ಇವರು ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಈ ಲಿವರ್ ಸ್ಟಿಫ್ನೆಸ್ನ ನಾವು ಅಂಥ ಪೇಷಂಟ್ಗಳಲ್ಲಿ ನಾವು ಮಾಡಿಸ್ತೀವಿ. ಓಕೆ. ಸೊ ಫೈಬ್ರೋ ಸ್ಕ್ಯಾನ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಏನು ಒಂದು ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಮಾಡೆಲಿಟೀಸ್ನ ಕೊಡುತ್ತೆ, ಕಾಂಪ್ರಿಹೆನ್ಸಿವ್ ಲಿವರ್ ಇವ್ಯಾಲ್ಯೂಯೇಷನ್ನ ಬಗ್ಗೆ. ಇದರಲ್ಲಿ ಡಸ್ ಇಟ್ ಇನ್ಕ್ಲೂಡ್ LFT, AFP ಆ್ಯಂಡ್ ಆಟೋ ಇಮ್ಯೂನ್ ವರ್ಕಪ್ ಹಾಗೂ ಅಲ್ಟ್ರಾಸೌಂಡ್ ಆ್ಯಂಡ್ ಇಮೇಜಿಂಗ್ ಎಲ್ಲವೂನಾ, ಅಥವಾ ಇಸ್ ಇಟ್ ಅ ಸಪ್ರೇಟ್ ಸ್ಕ್ಯಾನ್ ಆಲ್ ಟುಗೆದರ್? ಇಲ್ಲ, ಫೈಬ್ರೋ ಸ್ಕ್ಯಾನ್ ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ ಆದ ನಂತರ ಅವಶ್ಯಕತೆ ಇದ್ದರೆ ಅದು ಲಿವರ್ ಸ್ಟಿಫ್ನೆಸ್ನ ಮೆಜರ್ ಮಾಡುವಂಥದ್ದು ಒಂದು ತಂತ್ರಜ್ಞಾನ ಅಷ್ಟೇ. ಸೊ ಅದನ್ನು ನಾವು ಕಾರ್ರಿಲೇಟ್ ಮಾಡಬೇಕಾಗ್ತದೆ, ಅದು ಒಂದು ರೀಡಿಂಗ್ ಕೊಡುತ್ತಷ್ಟೇ. ಸೊ ಅದನ್ನು ನಾವು ಕಾರ್ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಅಗತ್ಯವಾಗಿರುವಂತಹ ಬ್ಲಡ್ ಟೆಸ್ಟ್ಗಳು, ಲಿವರ್ ಫಂಕ್ಷನ್ ನೀವು ಹೇಳಿದಾಗೆ ಲಿವರ್ ಫಂಕ್ಷನ್ನು, ಅಥವಾ ಪೇಷಂಟ್ಗೆ ನಾವು ಆಟೋ ಇಮ್ಯೂನ್ ಕಾಯಿಲೆ, ಹೆಪಟೈಟಿಸ್ ಕಾಯಿಲೆ ಇದೆ ಅನ್ನೋ ಒಂದು ಸಂಶಯ ಇತ್ತು ಅಂತ ಹೇಳಿದ್ರೆ ಅದ್ರ ಪ್ರೊಫೈಲ್ ಇದೆ, ಅದು ಬ್ಲಡ್ ಟೆಸ್ಟಲ್ಲೇ ಬರುತ್ತೆ. ಸೊ ಅಕಸ್ಮಾತ್ ಲಿವರ್ ತುಂಬ ಸ್ಟಿಫ್ ಆಗಿಬಿಟ್ಟಿದೆ, ಸಿರೋಟಿಕ್ ಥರ ಕಾಣಿಸ್ತಿದೆ ಅಂದಾಗ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿಗಳೆಲ್ಲ ಅವಶ್ಯಕತೆ ಬರುತ್ತೆ. ಸೊ ಮಿಕ್ಕಿದೆಲ್ಲ ಟೆಸ್ಟ್ಗಳು ಅದನ್ನು ಕಾರ್ರಿಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಫೈಬ್ರೋ ಸ್ಕ್ಯಾನ್ ಅನ್ನೋದು ಅಲ್ಟ್ರಾಸೌಂಡ್ದು ಒಂದು ಅಡ್ವಾನ್ಸ್ಮೆಂಟ್ ಅಷ್ಟೇ. ಸೊ ಒಂದು ಲಿವರ್ ಹೆಲ್ತ್ ಅಂತ ಬಂದಾಗ ಏನೆಲ್ಲ ಟೆಸ್ಟ್ ಮಾಡಿಸ್ಬೇಕು, ಫ್ರಮ್ ಬೇಸಿಕ್ ಟು ಫೈಬ್ರೋ ಸ್ಕ್ಯಾನ್ ಎಲ್ಲವೂ ಇಲ್ಲಿ ಸಿಗುತ್ತೆ.
ಲಿವರ್ ಫಂಕ್ಷನ್ ಟೆಸ್ಟ್ನ ಮೂಲಕ ಲಿವರ್ ಎನ್ಸೈಮ್ ಪ್ರಮಾಣ ಅಳಿಬಹುದು. ಆ್ಯಂಡ್ ಕ್ಯಾನ್ಸರ್ ಡಿಟೆಕ್ಷನ್ ಬ್ಲಡ್ ಟೆಸ್ಟ್ಸ್ ಲೈಕ್ AFP ಅದನ್ನು ಇಲ್ಲಿ ಮಾಡ್ತಾರೆ. ಲಿವರ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇದೆ. ಆ್ಯಂಡ್ ಆಟೋ ಇಮ್ಯೂನ್ ವರ್ಕಪ್ ಅಂತ ಹೇಳಬೇಕಂದ್ರೆ ಆಟೋ ಇಮ್ಯೂನ್ ಹೆಪಟೈಟಿಸ್ ಮತ್ತು ಅದಕ್ಕೆ ರಿಲೇಟೆಡ್ ಕಂಡೀಷನ್ಸ್ನ ಗುರುತಿಸೋದಕ್ಕೆ ಅಂತ ಈ ಟೆಸ್ಟ್. ಜೊತೆಗೆ ಅಲ್ಟ್ರಾಸೌಂಡ್ ಆ್ಯಂಡ್ ಇಮೇಜಿಂಗ್ನ ಮೂಲಕ ಲಿವರ್, ಗಾಲ್ ಬ್ಲಾಡರ್ ಮತ್ತು ಪ್ಯಾನ್ಕ್ರಿಯಾಸ್ನ ಡಿಸಾರ್ಡರ್ಸ್ನ ಪತ್ತೆ ಹಚ್ಚಬಹುದು. ಆ್ಯಂಡ್ ಈ ಎಲ್ಲವನ್ನ ನೋಡಿ ಕ್ಲಿನಿಕಲಿ ಕೋರಿಲೇಟ್ ಮಾಡಿ ಇಫ್ ನೀಡೆಡ್ ಫೈಬ್ರೋ ಸ್ಕ್ಯಾನ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಜೊತೆಗೆ ನಾಟ್ ಜಸ್ಟ್ ಡಿಟೆಕ್ಷನ್ ಬಟ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಇದೆ ಲಿವರ್ ಹೆಲ್ತ್ಗೆ ಅಂತ ಬಂದಾಗ. ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್ ಡಾಕ್ಟರ್. ಟ್ರೀಟ್ಮೆಂಟ್ ಆಪ್ಷನ್ ಅಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ನಿಮ್ಮ ಲಿವರ್ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ಮೊದಲೇ ಗೊತ್ತಾಯಿತು ಅಂತ ಹೇಳಿದ್ರೆ, ಸೊ ಅದು ನಾನು ಮೊದಲೇ ಹೇಳಿದಾಗೆ ರೀಜನರೇಟಿವ್ ಕೆಪಾಸಿಟಿ ಇರುವಂಥ ಆರ್ಗನ್ನು. ಸೊ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ತೊಗೊಂತು ಅಂತ ಹೇಳಿದ್ರೆ ರಿವರ್ಸ್ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಕೆಲವು ಪೇಷಂಟ್ಸ್ಗಳು ಪ್ರೋಗ್ರೆಸ್ ಆಗಿ ಸಿರೋಟಿಕ್ ಆಗಿ ಬಂದುಬಿಟ್ರೆ, ಸೊ ಅಲ್ಲಿ ನಾವು ಟ್ರೀಟ್ಮೆಂಟಿಗೆ ಬಂದಾಗ ಆ ಪೇಷಂಟ್ಗಳಿಗೆ ಏನಾಗುತ್ತೆ, ಒಂದು ಸತಿ ಲಿವರು ಸಿರೋಟಿಕ್ ಆದ ನಂತರ ಸೊ ಅಲ್ಲಿ ಪೋರ್ಟಲ್ ಹೈಪೋಟೆನ್ಷನ್ ಅಂತ ಒಂದು ಸಮಸ್ಯೆಗೆ ಬಳಲ್ತಾರೆ. ಸೊ ಏನಕ್ಕೆ ಅಂದರೆ ರಕ್ತ ಲಿವರಲ್ಲಿ ಹೋಗೋದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಅದು ಬೇರೆ ದಾರಿಗಳ ಮೂಲಕ ಹಾರ್ಟ್ಗೆ ವಾಪಸ್ ಹೋಗುತ್ತೆ. ಸೊ ಅದು ಅನ್ನನಾಳ ಏನು ಈಸೋಫೆಗಸ್ ಏನಿದೆಯಲ್ಲ ಅದರ ವೆಸಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದು ಮೇಲೆ ಹೋಗುತ್ತೆ. ಯಾಕೆಂದರೆ ಈ ಕಡೆ ಸಿರೋಟಿಕ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದು ಅನ್ನನಾಳ ಈಸೋಫೆಜಿಯಲ್ ವ್ಯಾರಿಸಿಸ್ ಅನ್ನೋ ಒಂದು ಕಾಯಿಲೆ ಶುರುವಾಗುತ್ತೆ. ಸೊ ಸಿರೋಟಿಕ್ ಆಗಿರೋ ಪೇಷಂಟ್ಗಳಿಗೆ ಜೀವಕ್ಕೆ ತೊಂದರೆ ಕೊಡುವಂಥ ಸಮಸ್ಯೆ ಅಂದರೆ ಇದು ಈಸೋಫೆಜಿಯಲ್ ವ್ಯಾರಿಸಿಸ್. ಸೊ ಒಮ್ಮೆ ಒಬ್ಬ ಪೇಷಂಟ್ ಸಿರೋಟಿಕ್ ಆದ ಅಂತ ಹೇಳಿದ್ರೆ ಅದು ರಿವರ್ಸಿಬಲ್ ಅಲ್ಲ. ಸೊ ಅಲ್ಲಿಂದ ಮುಂದೆ ಅವರ ಜೀವನದಲ್ಲಿ ಅವರಿಗೆ ಎದುರಾಗುವಂಥ ಮೊದಲನೆಯ ಸಮಸ್ಯೆ ಅಂದರೆ ರಕ್ತಸ್ರಾವ ಆಗುವಂಥದ್ದು. ಸೊ ಈಸೋಫೆಜಿಯಲ್ ವ್ಯಾರಿಸಿಸ್ಗಳಿಂದ ರಕ್ತಸ್ರಾವ ಆಗ್ತದೆ. ಕೆಲವರಿಗೆ ಅದು ಜೀವಕ್ಕೆ ಹಾನಿಯನ್ನು ಮಾಡ್ಬೋದು. ನಾವು ಈಸೋಫೆಜಿಯಲ್ ವ್ಯಾರಿಸಿಸ್ಗೆ ಎಂಡೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಎಂಡೋಸ್ಕೋಪಿ ಮಾಡಿದಾಗ ಆ ರಕ್ತನಾಳಗಳು ಎಷ್ಟರ ಮಟ್ಟಿಗೆ ಊದ್ಕೊಂಡಿದ್ದಾವೆ ಅಂತ ನೋಡ್ತೀವಿ. ಸೊ ಆನಂತರ ಅದನ್ನು ನಿಜವಾಗ್ಲೂ ಊದ್ಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ಎಂಡೋಸ್ಕೋಪಿಕ್ ವೆರಿಸಿಯಲ್ ಲೈಗೇಷನ್ EVL ಬ್ಯಾಂಡ್ಸ್ಗಳಂತ ಹೇಳಿ ಅದನ್ನು ಡಿಪ್ಲಾಯ್ ಮಾಡಿ ಅದನ್ನು ಕರಗುವಂಗೆ ನಾನು ಹೆಲ್ಪ್ ಮಾಡ್ತೀವಿ. ಸೊ ಇದು ಲಿವರ್ಗೆ ಸಂಬಂಧಪಟ್ಟಿದ್ದ ಸಮಸ್ಯೆನ ನಾವು ಎಂಡೋಸ್ಕೋಪಿಯಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ. ಓಕೆ ಆ್ಯಂಡ್ ದ ಫೈನಲ್ ಸ್ಟೇಜ್ ವಿಲ್ ಆಲ್ವೇಸ್ ಬಿ ಲಿವರ್ ಟ್ರಾನ್ಸ್ಪ್ಲಾಂಟ್. ಬಟ್ ಹೌ ಡಿಫಿಕಲ್ಟ್ ಇಸ್ ಇಟ್? ಒಂದು ಮ್ಯಾಚ್ ಸಿಗೋದು ಡಾಕ್ಟರ್, ಹೌ ಡಿಫಿಕಲ್ಟ್ ಇಸ್ ಇಟ್? ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಎರಡು ಥರ ಆಗುತ್ತೆ. ಒಂದು ಡಿಸೀಸ್ ಡೋನರು, ಇನ್ನೊಂದು ಲಿವಿಂಗ್ ಡೋನರ್ ಅಂತೇಳಿ. ಡಿಸೀಸ್ ಡೋನರ್ ಅಂತ ಹೇಳಿದ್ರೆ ನಮ್ಮ ಈಗ ಒಂದು ಲೋಕಲ್ ಒಂದು ರೀಜನಲ್ಲಿ ಎಷ್ಟು ಜನ ಈ ಕ್ರಾನಿಕ್ ಲಿವರ್ ಡಿಸೀಸ್ನಲ್ಲಿ ಬಳಲ್ತಿದ್ದಾರೆ ಅಲ್ಲಿ ಒಂದು ಮೆಲ್ಟ್ ಸ್ಕೋರ್ ಅಂತ ಹೇಳಿ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಮೆಲ್ಟ್ ಸ್ಕೋರ್ 14ಕ್ಕಿಂತ ಜಾಸ್ತಿ ಇದ್ದಂಥವ್ರಿಗೆ ಒಂದು ಎಲಿಜಿಬಿಲಿಟಿ ಇರುತ್ತೆ. ಅವ್ರದ್ದೊಂದು ಲಿಸ್ಟ್ ಇರುತ್ತೆ. ಸೊ ಆ ಲಿಸ್ಟಲ್ಲಿ ಅವ್ರದ್ದು ನೇಮು ಆರ್ಡ್ರಲ್ಲಿ ಹಾಕಿರ್ತಾರೆ. ಸೊ ಯಾರಿಗೆ ಅದು ಇಡೀ ಬ್ಯಾಂಗ್ಳೂರು ರೀಜನಲ್ಲಿ ಎಲ್ಲೇ ಒಂದು ಸಾವಾದಾಗ ಅವರ ಮನೆಯವರು ಅವರಿಗೆ ಒಪ್ಪಿಗೆ ಕೊಟ್ಟಾಗ ಅದನ್ನು ನಾವು ರಿಟ್ರೀವ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮುಂದುವರಿತೀವಿ. ಸೊ ಇದು ಡಿಸೀಸ್ ಡೋನರ್. ಈಗಿರುವ ಅಂಕಿಅಂಶಗಳನ್ನ ನೋಡ್ತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ಲಿವರ್ ಸಿಗುವಂಥದ್ದು ತುಂಬ ಕಷ್ಟ ಇದೆ. ಸೊ ಅವರು ವೇಟಿಂಗ್ ಲಿಸ್ಟಲ್ಲೇ ಅವ್ರದ್ದು ಅಂತ್ಯ ಆಗ್ಬಿಡುತ್ತೆ. ಸೊ ಇದು ಡಿಸೀಸ್ ಡೋನರ್ದು ಈ ಥರ ಕತೆ. ಆದರೆ ಲಿವಿಂಗ್ ಡೋನರ್ ಅಂತ ಹೇಳಿದ್ರೆ ರಕ್ತ ಸಂಬಂಧಿಗಳು ಅಥವಾ ನಿಮ್ಮ ಒಡ ಹುಟ್ಟಿದವರು ಇಲ್ಲ ಮನೆಯವರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಕೆಲವು ಪರೀಕ್ಷೆಗಳನ್ನ ಮಾಡಿ ಮ್ಯಾಚ್ ಮಾಡಿ ಆಗುತ್ತಾ ಇಲ್ವಾ ಅಂತ ಹೇಳಿ ಹೇಳಬೇಕಾಗ್ತದೆ. ಸೊ ಇದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಲಿವರ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ನಾವು ಸಿಕ್ಕಾಪಡೆ ಇಂಪಾರ್ಟೆಂಟ್. ಆ್ಯಂಡ್ ಲಿವರ್ ಎಷ್ಟು ಹೆಲ್ದಿ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಟೆಸ್ಟ್ಸ್ ಮಾಡಿಸೋದು ಸಿಕ್ಕಾಪಡೆ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಮುಂದಿನ ಎಪಿಸೋಡಲ್ಲಿ ಎಂಡೋಸ್ಕೋಪಿ ಆ್ಯಂಡ್ ಕೊಲೊನೋಸ್ಕೋಪಿ ಬಗ್ಗೆ ಸ್ಪೆಸಿಫಿಕಲಿ ಈ ಎರಡು ಟಾಪಿಕ್ಸ್ನ ಬಗ್ಗೆ ಇನ್ನೂ ಇನ್ ಡೆಪ್ತ್ ಆಗಿ ಡೀಟೇಲ್ ಆಗಿ ಮಾತಾಡೋಣ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು.